ಒಂದು ಸೆಕೆಂಡ್ ನೋಡೋಣ. ಇದು ಎಲ್ರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರು ರವಿಚಂದ್ರನ್ ಎಸ್ ಕಟ್ಟಿಮನಿ ಅಂತ ಹೇಳಿ ಇಂದ ಇಷ್ಟು ದಿನ ಏನ್ ಎಕ್ಸಾಮ್ ನಡೆದಿದೆ ಅಷ್ಟು ಸುಮಾರು ಒಂದು 25 ಕ್ವಶನ್ಸ್ ಪೇಪರ್ 2500 MCQ ಕ್ವಶನ್ಸ್ ಪೇಪರ್ GK ಇದೆ ಎಸ್ಪೆಷಲಿ. ಈ ಒಂದು ಕ್ವಶನ್ ಪೇಪರ್ ಏನು 100 ಕ್ವಶನ್ಸ್ ಇರುತ್ತೆ ಒಂದು GK ಪೇಪರ್ ಅಲ್ಲಿ. ಅಂಡ್ ಒಂದ್ ಕ್ವಶನ್ಸ್ ಮತ್ತೆ 4 ಆಪ್ಷನ್ಸ್ ಇರುತ್ತಲ್ಲ, ಕ್ವಶನ್ ವಿತ್ 4 ಆಪ್ಷನ್ಸ್ ಅಷ್ಟನ್ನೇ ಎಕ್ಸ್ಪ್ಲನೇಷನ್ ಮಾಡಿ ಟೋಟಲ್ 2500 ಕ್ವಶನ್ಸ್. ಕ್ವಶನ್ ಪ್ಲಸ್ ಪ್ರತಿಯೊಂದು ಕ್ವಶನ್ಗೂ 4 ಚಾಯ್ಸ್ ಏನಿರುತ್ತೆ ಆ ಚಾಯ್ಸ್ ನ ಆಪ್ಷನ್ಸ್ ಕೂಡ ಎಕ್ಸ್ಪ್ಲನೇಷನ್ ಮಾಡಿ ತುಂಬಾ ಚೆನ್ನಾಗಿ ಇದು ಒಂದು ಬುಕ್ ಬರ್ದಿದ್ದಾರೆ. ಇದು 2ನೇ ಎಡಿಷನ್. ಈ ಒಂದು ಎಡಿಷನ್ ಏನಂದ್ರೆ ಇಂದ ಆಗಂತ ಎಲ್ಲಾ ಎಕ್ಸಾಮ್ಸ್ಗೂ ತುಂಬಾ ಯೂಸ್ ಆಗುವಂತ ಒಂದು ಬುಕ್ ಇದು. ಯಾಕೆ ಅಂತಂದ್ರೆ ಫಸ್ಟ್ ಅಂತ ಅನ್ಕೊಂತೀನಿ ನಾನು, ಯಾರ್ದು ಕೇಳಿಲ್ಲ. ಯಾಕೆಂದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಬರೀಬೇಕು ಅನ್ಕೊಂಡಿದ್ರು, ಆದ್ರೆ ಬರ್ದಿರೋದು ಫಸ್ಟ್ ಟೈಮ್. ಇದು ಸೆಕೆಂಡ್ ಎಡಿಷನ್. 2500 ಕ್ವಶನ್ಸ್ ಎಲ್ಲಾ ಸ್ಟೂಡೆಂಟ್ಸ್ಗೂ ಯೂಸ್ ಆಗುತ್ತೆ. ಪ್ರತಿಯೊಬ್ರು ಕಾಂಪಿಟೇಟಿವ್ ಏನ್ ಓದ್ತಾ ಇದ್ರ ಅಷ್ಟು ಜನಕ್ಕೆ ಯೂಸ್ ಆಗಂತ ಒಂದು ಬುಕ್ ಇದು. ಈ ಬುಕ್ ನ ತಗೊಳೋದ್ರ ಮುಖಾಂತರ ನಿಮ್ಮ ಒಂದು ಫ್ಯೂಚರ್ ಏನೇ ಯಾವುದೇ ಎಕ್ಸಾಮ್ಸ್ ಇರ್ಬೋದು, ಈಗ ಇಂದ ನೆಕ್ಸ್ಟ್ PC ಇರ್ಬೋದು, PSI ಇರ್ಬೋದು, ಮ್ಯಾಕ್ಸಿಮಮ್ KPSC ನಡೀತಿರಂತ ಎಲ್ಲಾ ಎಕ್ಸಾಮ್ಸ್ ಯಾಕೆ ಕೊಡಿಸ್ತಾ ಇದೀವಿ ಅಂತಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಅಕೌಂಟಬಿಲಿಟಿ ಇದೆ. ಹಂಗಾಗಿ ಒಂದು ಕ್ವಶನ್ ಈ ಬುಕ್ ನಿಮಗೆ ತುಂಬಾ ಸೂಕ್ತವಾದ ಬುಕ್. ಯಾಕೆಂದ್ರೆ ಯಾವುದೇ ಒಂದು ಆಸ್ಪಿರೆಂಟ್ಸ್ ಓದ್ಬೇಕಂತಂದ್ರೆ 2 ಥಿಂಗ್ಸ್ ತುಂಬಾ ಇಂಪಾರ್ಟೆಂಟ್. ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, 2ನೇದು ಸಿಲೆಬಸ್ ಕಾಪಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ಎಷ್ಟು ಮ್ಯಾಕ್ಸಿಮಮ್ ಓದ್ಕೊಂತಿರೋ ಅಷ್ಟು ನೀವು ತಲೆ ಒಳಗಡೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಶನ್ಸ್ ನ ಟ್ಯಾಕಲ್ ಮಾಡ್ಬೇಕು, ಯಾವ ರೀತಿ ಎಕ್ಸಾಮ್ ಪಾಸ್ ಆಗ್ಬೇಕು ಅಂತ ಹೇಳಿ. ಮತ್ತೆ 2ನೇದು ಸಿಲೆಬಸ್ ಕಾಪಿ. ಸಿಲೆಬಸ್ ಕಾಪಿಯಲ್ಲಿ ನೀವು ಯಾವ್ಯಾವ ಲೈನ್ ಟು ಲೈನ್, ವರ್ಡ್ ಟು ವರ್ಡ್ ತುಂಬಾ ಇಂಪಾರ್ಟೆಂಟ್. ಅದ್ರಲ್ಲಿ ರವಿಚಂದ್ರ ಸರ್ ತುಂಬಾ ಚೆನ್ನಾಗಿ ಎಕ್ಸಾಮ್ ಇದು ಒಂದು 2500 ಕ್ವಶನ್ಸ್ ಬರ್ದಿದ್ದಾರೆ. ಇದನ್ನ ಪ್ರತಿಯೊಂದು ಸ್ಟೂಡೆಂಟ್ಸ್ ಈ ಒಂದು ಬುಕ್ ತಗೊಂಡು ಬೆಂಬಲಿಸಿ. ಯಾಕೆಂದ್ರೆ ನಮ್ಮ ಸ್ನೇಹಿತರು ಅದು ಅಷ್ಟು ಈಸಿ ಇಲ್ಲ ಒಂದು ಬುಕ್ ಬರೆಯೋದು, ಮತ್ತೆ ಒಂದು ಕ್ವಶನ್ ಪೇಪರ್ ನ ತಗೊಂಡು ಅದನ್ನ ಎಕ್ಸ್ಪ್ಲನೇಷನ್ ಮಾಡೋದು. ಹಂಗಾಗಿ ಎಲ್ಲಾ ಸ್ಟೂಡೆಂಟ್ಸ್ಗೂ ತುಂಬಾ ಯೂಸ್ ಆಗುತ್ತೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಈ ತರ ಬುಕ್ಸ್ ಇರೋದು. ಈ ಬುಕ್ ನ ತಗೊಳೋದ್ರ ಮುಖಾಂತರ ಬೆಂಬಲಿಸಿ. ಈ ಬುಕ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಪ್ರತಿಯೊಂದು ಬುಕ್ ಸ್ಟೋರ್ ಸಿಗುತ್ತೆ ಆಲ್ ಓವರ್ ಕರ್ನಾಟಕ. ಪ್ರತಿಯೊಂದು ಬುಕ್ ಸ್ಟೋರ್ ಸಿಗುತ್ತೆ. ಮತ್ತೆ ಈ ಒಂದು ವಿಡಿಯೋ ಕೆಳಗಡೆ ಏನಾದ್ರು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ ಕರೆ ಮಾಡಿ ಅವ್ರು ನಿಮಗೆ ಕೊರಿಯರ್ ಮಾಡ್ತಾರೆ. ಈ ಬುಕ್ ತುಂಬಾ ಸೂಕ್ತವಾದ ಬುಕ್. ಯಾಕೆಂತಂದ್ರೆ ನಿಮಗೆ PC ನೆಕ್ಸ್ಟ್ ನೋಟಿಫಿಕೇಶನ್ ಆದ್ರೆ ಈಗ ಏನೋ ಒಂದು 3500 ಸಿವಿಲ್ PC ಇರ್ಬೋದು, ಎಲ್ಲಾ ಒಂದು PSI ನೋಟಿಫಿಕೇಶನ್ಸ್ ಇರ್ಬೋದು, ಇಂದ ನಡೀತಾ ಇರೋಂತ ಒಂದು ಎಕ್ಸಾಮ್ಸ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತುಂಬಾ ಸೂಕ್ತವಾದ್ದು. ಹಂಗಾಗಿ ಎಲ್ಲರೂ ಈ ಒಂದು ಬುಕ್ ತಗೊಳ್ಳೋದ್ರ ಮುಖಾಂತರ ಬೆಂಬಲಿಸ್ಲಿ. ಒಂದು ಒಳ್ಳೆ ವಿಚಾರ. ಯಾಕೆಂತಂದ್ರೆ ನಿಮಗೆ ಒಂದು ಒಳ್ಳೆ ಬುಕ್ ಬೇಕಾಗಿರೋದಷ್ಟೇ. ಯಾಕೆಂದ್ರೆ 10 ಬುಕ್ ಓದಿ ನೀವು 10 ಬುಕ್ ಅಲ್ಲಿ ಎಕ್ಸ್ಪ್ಲನೇಷನ್ಸ್ ಏನ್ ಮಾಡ್ತೀರಾ, ಅದು ಒಂದೇ ಬುಕ್ ಅಲ್ಲಿ ನಿಮಗೆ ಕ್ವಶನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಡೈಲಿ ಕಡಿಮೆ ಅಂತಂದ್ರು 100 ಇಂದ 200 ಕ್ವಶನ್ಸ್, ಕೆಲವೊಬ್ರು 500-1000 ಕ್ವಶನ್ಸ್ ತನಕ ಡೈಲಿ ಅದನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಆ ಸಾಲ್ವ್ ಮಾಡ್ತಾ ಹೋದ್ರಲ್ಲಿ ಇದೇನ್ ಜಾಸ್ತಿ ಟೈಮು ತಗೊಳಲ್ಲ ನಿಮ್ಗೆ. 1 ವೀಕ್ ಮ್ಯಾಕ್ಸಿಮಮ್, 1 ವೀಕ್ ಅಲ್ಲಿ ಇಡೀ ಎಂಟೈರ್ ಬುಕ್ಸ್ ನ ನೀವು ರಿವಿಷನ್ ಮಾಡ್ಬೋದು. ಯಾಕೆಂದ್ರೆ ನಿಮಗೆ ಗೊತ್ತಿರೋ ಬುಕ್ಸ್ ನೀವು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಲಾಸ್ಟ್ ಏನೊಂದು 2-3 ಇಯರ್ಸ್ ಅಲ್ಲ ಸರ್, 2-3 ಇಯರ್ಸ್ ಇಂದ ಇಂದ ಆಗಿರೋಂತ ಎಕ್ಸಾಮ್ಸ್ ಅಲ್ಲಿ ಒಂದು 25 ಕ್ವಶನ್ ಪೇಪರ್, GK ಕ್ವಶನ್ ಪೇಪರ್ ಅಷ್ಟೂ ಈ ಬುಕ್ ಅಲ್ಲಿ ಇರುತ್ತೆ. ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಅಂದ್ರೆ ಕ್ವಶನ್ ನಿಮ್ಗೆ ಎಲ್ಲ ಕ್ವಶನ್ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ. ಕ್ವಶನ್ ವಿತ್ 4 ಆಪ್ಷನ್ಸ್ ಏನಿರುತ್ತಲ್ಲ, ಆ 4 ಆಪ್ಷನ್ ಎಕ್ಸ್ಪ್ಲನೇಷನ್ಸ್ ತುಂಬಾ ಅಷ್ಟು ಈಸಿ ಇಲ್ಲ. ನೀವು ಗೂಗಲ್ ಮಾಡಿ ಅದನ್ನ ರಿಸರ್ಚ್ ಮಾಡೋದಕ್ಕೆ ಅದು ಎಲ್ಲ ಒಂದೇ ಕಡೆ ಸಿಗ್ತಾ ಇದೆ. ಇದನ್ನ ಯೂಸ್ ಮಾಡ್ಕೊಂಡ್ರಿ ಅಂತ ಕೇಳ್ಕೊಂತೀನಿ. ಎಲ್ಲರೂ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ ಸರ್. ಇದೇ ರೀತಿ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ನೀವು KPSC ಒಂದು ಬುಕ್ ಬರೀರಿ ಸರ್. ಖಂಡಿತ ಸರ್, ಬರೀರಿ. ಎಲ್ಲರಿಗೂ ಒಳ್ಳೇದಾಗುತ್ತೆ. ಥ್ಯಾಂಕ್ಸ್ ಸೊ ಮಚ್. ನಮಸ್ಕಾರ ಸರ್.